ಶ್ರೀ ಮಹೇಶನಾದ ನಾನು, ಶ್ರೀ ಸುರೇಶಾದ ನಾನು ನವಿಲೂರು ನಗರ ಪಾಲಿಕೆ ಸದಸ್ಯನಾಗಿ ಚುನಾಯಿತನಾಗಿದ್ದು ಭಾರತದ ಸಂವಿಧಾನಕ್ಕೆ ನಿಜವಾದ ಶುದ್ಧ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಮತ್ತು ನಾನು ಈಗ ಸದಸ್ಯನಾಗಿ ಕೈಗೊಳ್ಳಲಿರುವ ಕರ್ತವ್ಯವನ್ನು ನಾನು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸ್ಥಳೀಯ ಸಂಸ್ಥೆಯು ರೋಮ್ ದೇಶದ ಕೊಡುಗೆ. ಮುನಿಸಿಪಿಯಂ ಎಂಬ ರೋಮ್ ಭಾಷೆಯ ಮೂಲಕ ಮುನಿಸಿಪ್ಯಾಲಿಟಿ ಎಂಬ ಪದ ಬಳಕೆ ಪ್ರಾರಂಭ. ಸ್ಥಳೀಯ ಸಂಸ್ಥೆಗಳು ಒಂದು ಸಂಸಾರಕ್ಕೆ ಹೋಲಿಸುವುದರ ಮೂಲಕ ಸೃಜನಗೊಂಡಿದೆ. ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರಾರಂಭಿಕ ಗವರ್ನರ್ ರಾಯಲ್ ಚಾರ್ಟರ್. ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರಾರಂಭದ ಏಳಿಗೆಗೆ ಪ್ರಮುಖ ಕಾರಣರು ಗವರ್ನರ್ ರಾಯಲ್ ಚಾರ್ಟರ್, ಗವರ್ನರ್ ಲಾರ್ಡ್ ಮೇಯೋ, ಗವರ್ನರ್ ಲಾರ್ಡ್ ರಿಪ್ಪನ್. ಉತ್ತಮ ನಾಯಕನಿಗೆ ಬೇಕಾದ ಕೆಲವು ಸಂವಹನಾ ಕೌಶಲ್ಯಗಳು: 1. ಸಂಬಂಧಗಳನ್ನು ವೃದ್ಧಿಸುವುದು. 2. ಉತ್ತಮ ತಿಳುವಳಿಕೆ. 3. ಭಾವನೆಗಳನ್ನು ಹಂಚಿಕೊಳ್ಳುವುದು. 4. ಆಲೋಚನೆಗಳು ಮತ್ತು ಸಂದೇಶಗಳ ವಿನಿಮಯ. 5. ವಿನಿಮಯದ ನಂತರ ಸಂವಹನೆಯ ಮೌಲ್ಯಮಾಪನ. 6. ಸರಿಯಾದ ಸಂವಹನಾ ಕೌಶಲ್ಯಗಳನ್ನು ಅಳವಡಿಸಲು ಕ್ರಮ ಜರುಗಿಸುವುದು. 7. ಕಾರ್ಯದಕ್ಷತೆ. 8. ಮಾಹಿತಿ ಹಂಚಿಕೊಳ್ಳುವುದು. 9. ವ್ಯಕ್ತಿಗಳ ನಡುವೆ ಆರೋಗ್ಯಕರ ಹೊಂದಾಣಿಕೆ. 10. ಪರಿಣಾಮಕಾರಿಯಾದ ಸಂವಹನಾ ಕೌಶಲ್ಯಗಳು. ಏನೇ ಹೇಳಿ, ಇವತ್ತಿನಿಂದ ಸಮಾಜದಲ್ಲಿ ನಿಮ್ಮ ಔಟ್ಲುಕ್ಕೇ ಬೇರೆ. ಜನ ಎಲ್ಲಿಗೆ ಹೋದ್ರು ನಮ್ಮ ಅಣ್ಣನಿಗೆ ಸೆಲೆಕ್ಟ್ ಹೊಡಿಲೇಬೇಕು. ಏನಂತೀರಾ? ಹೌದೌದು, ನಮಗೆಲ್ಲ ಏನೇನೆಲ್ಲ ಆಸೆಗಳಿದೆಯೋ ಅದೆಲ್ಲ ನಮ್ಮ ಅಣ್ಣನ ಹತ್ರ ಶಿಫಾರಸ್ ಮಾಡಿಸಿ ಪಡ್ಕೊಂಡು ಬಿಡ್ಬೋದು. ಅಣ್ಣ, ನೀವು ನಮ್ಮ ಮಾರಮ್ಮನ ದೇವಸ್ಥಾನ ರೋಡ್ನ ಒಂಚೂರು ಸರಿ ಮಾಡಿಸ್ಕೊಟ್ರೆ ಪಾಪ ನಮ್ಮ ಸೀನಿಯನ್ಗೆ ದೇವಸ್ಥಾನದ ಚೇರ್ಮನ್ ಆಗೋ ಚಾನ್ಸ್ ಸಿಗುತ್ತೆ. ಹಾಗೆ ನಮ್ಮ ಮನೆ ಹತ್ರ ಇರೋ ಸೈಟ್ನ ಒಂದು ಚೂರು ನನ್ನ ಹೆಸರಿಗೆ ಆಗೋಗೆ ಮಾಡಿಕೊಟ್ರೆ ಪಾಪ ನಮ್ಮ ರಂಗನ ಮಗಳ ಮದುವೆಗೆ ಸಹಾಯ ಆಗತ್ತೆ. ಮಾಡಿಕೊಟ್ರಾಯ್ತು ಬಿಡ್ರಪ್ಪ. ರೋಡು ಸೈಟು ಎಲ್ಲ ನಮ್ಮ ಕೈ ಕೆಳಗೆ ಇರೋದು. ಮಾಡಿಕೊಟ್ರಾಯ್ತು ಬಿಡಿ. ರಪ್ಪ, ಇವತ್ತು 11 ಗಂಟೆಗೆ ಕೌನ್ಸಿಲ್ ಮೀಟಿಂಗ್ ಇದೆ. ಅರ್ಜೆಂಟಾಗಿ ಹೋಗ್ಬೇಕು. ನಾನು ಬರ್ತೀನಿ. ಸರಿ. ಈ ಸಾರ್ತಿ ಒಟ್ಟು 8 ಕೌನ್ಸಿಲರ್ಗಳಿಗೆ ಪ್ರಶ್ನೆಗಳನ್ನು ಕೇಳುವಂತೆ ಅವಕಾಶ ಮಾಡಿಕೊಡಲಾಗಿದೆ. ಮೊದಲನೆಯದಾಗಿ ಜಯನಗರದ ಕೌನ್ಸಿಲರ್ ಸುರೇಶ್ ಅವರ ಸರದಿ. ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಸನ್ಮಾನ್ಯ ಪೌರಾಯುಕ್ತರೇ, ಈ ಬಾರಿ ನವಿಲೂರು ನಗರಸಭೆ ಜಯನಗರ ವಾರ್ಡ್ನಲ್ಲಿರುವ ಪ್ರೌಢಶಾಲೆಯ ಎದುರು ರಸ್ತೆ ಕಾಮಗಾರಿ ನಡಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸಾಕು ನಿಲ್ಲಿಸ್ರೆ. ನಿಮ್ದು 6 ಕೇರ್ಲಿಲ್ಲ, 3 ಕೀಳಿಲಿಲ್ಲ. ನಮ್ದು ಒಂದಷ್ಟು ಮುಖ್ಯವಾದ ಪ್ರಶ್ನೆಗಳಿದ್ದಾವೆ. ಅಧ್ಯಕ್ಷರೇ, ಸಭೆಯಲ್ಲಿ ಶಾಂತಿ ಕಾಪಾಡಬೇಕು. ದಯವಿಟ್ಟು ಮಹೇಶ್ ಅವರೇ, ನಿಮ್ಮ ಕಡೆಯವ್ರಿಗೆಲ್ಲ ಕೂತ್ಕೊಳ್ಳಿ ಕೇಳಿಯಪ್ಪ. ಏನ್ರಿ ಸನ್ಮಾನ್ಯ ಮಹೇಶ್ ಅವರೇ, ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಕನಿಷ್ಠ 10 ದಿವಸ ಮುಂಚೆನಾದ್ರೂ ನಮ್ಮ ಕಮಿಷನರ್ಗೆ ನೋಟಿಸ್ ಕೊಡಬೇಕು. ಆ ಕೆಲಸ ಮಾಡಿದ್ರೇನ್ರಿ? ಹಂಗೇನು ಮಾಡಿಲ್ಲ. ನಾನು ಒಬ್ಬ ಚುನಾಯಿತ ಪ್ರತಿನಿಧಿ. ನನಗೆ ಪ್ರಶ್ನೆ ಕೇಳೋ ಹಕ್ಕಿಲ್ವಾ ಅಧ್ಯಕ್ಷರೇ? ನನಗಲ್ಲದೆ ಇದ್ರು ಚೇರ್ಗಾದ್ರೂ ಗೌರವ ಕೊಡಬೇಕು. ಸನ್ಮಾನ್ಯ ಮಹೇಶ್ ಅವರು ಮುನ್ಸಿಪಾಲಿಟಿ ಆ್ಯಕ್ಟ್ಗಳನ್ನ ರೆಫರ್ ಮಾಡಿದಿರೇನ್ರಿ? ಮೊದಲು ಅದನ್ನು ಮಾಡಿ, ಆಮೇಲೆ ನಿಮ್ಮ ಪ್ರಶ್ನೆಗಳನ್ನ ಕೇಳಿರುತ್ತೆ.
ನೀವು ನಿಮ್ಮ ಪ್ರಶ್ನೆಗಳನ್ನು ಮುಂದುವರಿಸಿ ಸುರೇಶ್. ಧನ್ಯವಾದಗಳು ಸ್ವಾಮಿ. ಆ ಶಾಲೆ ಮುಂದೆ ಇರೋ ರಸ್ತೆ ಬಗ್ಗೆ ಟೋಟಲ್ ರಿಪೋರ್ಟು ಇದರಲ್ಲಿದೆ ಸ್ವಾಮಿ. ಎರಡನೇದಾಗಿ ನನ್ನ ವಾರ್ಡ್ನಲ್ಲಿರುವ ಸರ್ಕಾರಿ ಉದ್ಯಾನವನ. ಬಹುಶಃ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಹಲೋ. ಹಾಂ, ಸರಿ ಸರಿ, ಆಯ್ತು. ಓಕೆ ಓಕೆ ಓಕೆ, ಐ ಕಾಲ್ ಮಿ ಸರ್. ಓಕೆ. ಅಲ್ರಿ, ಸಭೆ ನಡಿಬೇಕಾದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಅಂತಾನೂ ಹೇಳ್ಬೇಕೇನ್ರಿ? ಆರಿಸಿ ಅದನ್ನ, ಇಲ್ಲಾಂದ್ರೆ ಸೈಲೆಂಟ್ಗೆ ಹಾಕಿ. ಸಾರಿ ಸುರೇಶ್, ನೀವು ಮುಂದುವರಿಸಿ. ಅದೇ ಸ್ವಾಮಿ, ನಮ್ಮ ವಾರ್ಡ್ನಲ್ಲಿರುವ ಯುವಕರು, ಮಕ್ಕಳು ಮತ್ತು ಫ್ಯಾಮಿಲಿಗಳು ಆ ಉದ್ಯಾನವನ್ನು ತಮ್ಮ ಮನರಂಜನೆಗಾಗಿ ಬಳಸ್ಕೊಂತಿದ್ದಾರೆ. ಆದ್ದರಿಂದ ಅದರ ಅಭಿವೃದ್ಧಿಗೆ ಮತ್ತು ಶುಚೀಕರಣಕ್ಕೆ ತಾವು ಫಂಡ್ ರಿಲೀಸ್ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಸುರೇಶ್, ನಿಮ್ಮ ಪ್ರಶ್ನೆಗಳನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ಸ್ಕೂಲಿರೋ ರಸ್ತೆಯಲ್ಲಿ ಟಾರ್ ಹಾಕ್ಸ್ಲಿಕ್ಕೆ ನೀವೇನು ಫಂಡ್ ಕೇಳಿದ್ದೀರಾ ಅದು ನಾನು IR ಅಥಾರಿಟೀಸ್ ಅಪ್ರೂವಲ್ಗೆ ಕಳಿಸ್ತಾ ಇದ್ದೀನಿ. ನಿಮ್ಮ ವಾರ್ಡ್ನ ಪಾರ್ಕ್ ಅಭಿವೃದ್ಧಿ ಕೆಲಸ ಸದ್ಯಕ್ಕೆ ಆಗೋದಿಲ್ಲ ಕಣ್ರಿ. ನಮ್ಮ ಬಜೆಟ್ನಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಪರವಾಗಿಲ್ಲ ಸ್ವಾಮಿ, ನನಗೂ ಅರ್ಥ ಆಗುತ್ತೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೂತ್ಕೊಳ್ಳಿ. ಏನ್ರಪ್ಪ ಮಹೇಶ್, ನೀವು ಮತ್ತೆ ನಿಮ್ಮ ಗ್ರೂಪ್ ಸ್ವಲ್ಪ ಮೀಟಿಂಗ್ ನಲ್ಲಿ ಇನ್ಮುಂದೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಸುರೇಶ್ ಅಂತವರಿಂದ ನೀವು ಕಲಿಬೇಕು. ಇನ್ಮುಂದೆ ಮೀಟಿಂಗ್ ನಲ್ಲಿ ಈ ತರ ಗಲಾಟೆ ಆಗೋದನ್ನ ನಾನು ಸಹಿಸ್ಕೊಳ್ಳೋದಿಲ್ಲ. ನಮ್ಮ ಕಾಲನಿ ನಮ್ಮ ಕಾಲನಿ ಏನೇ ಬರಲಿ ಏನೇ ಬರಲಿ ನಮ್ಮ ಕಾಲನಿ ನಮ್ಮ ಕಾಲನಿ ನಮ್ಮ ಕಾಲನಿ. ನಮಸ್ಕಾರ ಸರ್. ಏನ್ರಪ್ಪ, ನನ್ನ ಮೇಲೆ ಕೋಪ ಇನ್ನೂ ಕಡಿಮೆ ಆಗದಿರೋ ಥರ ಇದೆ. ಏನ್ ಮಾಡೋದು ಸರ್, ನಮ್ಮ ದೇಶದಲ್ಲಿ ಪ್ರತಿಭಟನೆ, ಒತ್ತಾಯ ಇವೆರಡೂ ಇರದೆ ಏನೂ ಮಾಡೋಕ್ಕಾಗಲ್ಲ. ಅದಿರ್ಲಿ, ಏನಾಯ್ತು ಸರ್ ನಮ್ಮ ಪಾರ್ಕಿನ ಅಭಿವೃದ್ಧಿ ಕೆಲಸ? ಅದರ ಸಲುವಾಗಿ ನಿಮ್ಗಳ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಪ್ಪ. ನಿನ್ನೆ ನಗರಸಭಾ ಮೀಟಿಂಗ್ನಲ್ಲಿ ಪಾರ್ಕ್ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ. ಈ ಸಲ ಪಾರ್ಕ್ ಅಭಿವೃದ್ಧಿಗೆ ಅಧ್ಯಕ್ಷರು ಯಾವುದೇ ಬಜೆಟ್ನ ಒದಗಿಸಕ್ಕಾಗಿಲ್ಲ. ನೀವೆಲ್ಲ ಸುಮ್ಮನಿರಪ್ಪ. ನೀವೇನ್ ಸರ್ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಅಧ್ಯಕ್ಷರು ಎಷ್ಟೇ ಆದ್ರೂ ಸಹ ಅಪೋಸಿಷನ್ ಪಾರ್ಟಿ ಅವರು ಅಂತ ನೀವು ಮರಿಬಾರ್ದು ಸರ್. ನೋಡ್ರಪ್ಪ, ನಾವು ಎಲ್ಲಾದ್ರಲ್ಲೂ ರಾಜಕೀಯ ತರೋದು ತಪ್ಪಾಗುತ್ತೆ. ಅಮೆರಿಕದ ಮಹಾನ್ ನಾಯಕರಾದ ಅಬ್ರಹಂ ಲಿಂಕನ್ ಹೇಳಿದ ಹಾಗೆ ಸರ್ಕಾರ ಇರೋದೇ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ. ಹೀಗಾಗಿ ನಾವೆಂಗೆ ಸರ್ಕಾರದ ನೆರವನ್ನ ಯಾವಾಗಲೂ ಅಪೇಕ್ಷೆ ಪಡ್ತೀವೋ ಹಾಗೆ ಕೆಲವೊಮ್ಮೆ ನಾವು ಕೂಡ ಸರ್ಕಾರದ ನೆರವಿಗೆ ಬರಬೇಕಾಗುತ್ತೆ. ನಾನು ನಿಮ್ಗೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಮಳೆ ಆಗದೆ ರೈತರು ಬರ ಎದುರಿಸ್ತಾ ಇದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರ ಅವ್ರ ಸಹಾಯಕ್ಕೆ ಅಂತ ಹೆಚ್ಚು ಪಾಲು ಹಣವನ್ನು ಮೀಸಲಾಗಿಟ್ಟಿದ್ದಾರೆ. ಅಂಥದ್ರಲ್ಲಿ ಪಾರ್ಕ್ ಅಭಿವೃದ್ಧಿಗೆ ಅಂತ ಒತ್ತಾಯ ಮಾಡಿ ಫಂಡ್ ತಗೊಳ್ಳೋದು ಚೆನ್ನಾಗಿರೋದಿಲ್ಲ. ಹಾಗಂತ ಪಾರ್ಕ್ನ ಶುಚಿಯಾಗಿಟ್ಕೊಳ್ಳದೆ ವಾರ್ಡ್ ಜನಗಳ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಒಬ್ಬ ಚುನಾಯಿತ ನಾಯಕನಾಗಿ ನಾನು ಇರೋದೇ ಜನರ ಸೇವೆ ಮಾಡೋದಕ್ಕಾಗಿ. ಹಾಗಾಗಿ ಈ ಪಾರ್ಕ್ನ ನಾನೇ ಶುಚಿಗೊಳಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕ್ಷಮಿಸಿ ಸರ್, ಸಂದರ್ಭ ಏನು ಅಂತ ಗೊತ್ತಾಗದೆ ಗಲಾಟೆ, ಪ್ರತಿಭಟನೆ ಅಂತ ಹೇಳಿದ್ಬಿಟ್ವಿ. ಒಬ್ಬ ಸದಸ್ಯನಾಗಿ, ನಮ್ಮ ನಾಯಕರಾಗಿ ನೀವೇ ಈ ಕೆಲಸಕ್ಕೆ ಮುಂದಾದಾಗ ನಮ್ಮಂಥ ಶಕ್ತಿ ಇರ್ತಕ್ಕಂಥ ತೋಳುಗಳು ಸುಮ್ಮನೆ ಕೂತಿರೋದ್ರಲ್ಲಿ ಅರ್ಥ ಇಲ್ಲ ಸರ್. ಬಂದ್ರು ನಮ್ಮ ನಾಯಕರಾದಂಥ ಸುರೇಶ್ ಕುಮಾರ್ ಅವರೇ ಕೆಲಸ ಮಾಡ್ತಿದ್ದಾರೆ, ನಾವು ಅವ್ರಿಗೋಗಿ ಸಹಾಯ ಹಸ್ತವನ್ನು ನೀಡೋಣ. ಅಣ್ಣ ನಮಸ್ಕಾರ ಅಣ್ಣ. ಈಗ ಸುಮ್ಮನೆ ಬಂದಿದ್ವೋ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕಾಫಿ ಕುಡಿತೀರಾ? 2 ಕಾಫಿ ಕಳ್ಸಪ್ಪ. ಅಣ್ಣ, ಮೀಟಿಂಗ್ ಹೆಂಗಿತ್ತಣ್ಣ? ಏ ಸುಮ್ಮನಿರಪ್ಪ, ಅದನ್ನೆಲ್ಲ ಕೇಳ್ತಾರಾ? ಅಣ್ಣವ್ರ ಮೀಟಿಂಗ್ ಹೋಗಿದ್ದಾರೆ ಅಂದ್ಮೇಲೆ ಮುಗೀತು. ನಾವು ಕೇಳಿದ ಕೆಲಸ ಆದಂಗೆ ಅಲ್ವೇಣ? ಹೌದೌದು. ರೀ ಶ್ರೀನಿವಾಸ್, ಬನ್ರಿ ಒಳಗೆ. ಎಲ್ರಿ ಮ್ಯಾನೇಜರ್ ರಮೇಶ್? ಹೊರಗಿದ್ದಾರೆ ಸರ್. ಕರೀರಿ.
ಕಮಿಂಗ್ ಸರ್. ಸಾಕ್ ಬನ್ರಿ. ಅಲ್ರಿ, ಅದೇನೋ ಒಂದು ಪ್ರಶ್ನೆ ಕೇಳೋದಕ್ಕೆ 10 ದಿನ ಟೈಮ್ ತಗೋಬೇಕಂತೆ ಮೀಟಿಂಗ್ ಅಲ್ಲಿ. ಅದೇನೋ ನಮ್ ಬಿಹೇವಿಯರ್ ಸರಿ ಮಾಡ್ಕೋಬೇಕಂತೆ ಆ ಅಧ್ಯಕ್ಷರು ರೇಗ್ತಾ ಇದ್ರು. ಈ ವಿಷಯ ನೀವ್ಯಾಕೆ ನನಗೆ ಹೇಳಿಲ್ಲ? ಆ ಪಕ್ಕದ ವಾರ್ಡ್ ಸುರೇಶ ನೈಸಾಗಿ ಮಾತಾಡಿ ಎಲ್ಲ ಕೆಲಸಗಳು ಸಲೀಸಾಗಿ ಮಾಡಿಸ್ಕೊಂಡ್ಬಿಡ್ತಾನೆ. ಕ್ಷಮಿಸಿ ಸರ್, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಎಲ್ಲರ ಜೊತೆ ಪ್ರೀತಿಯಿಂದ ಗೌರವದಿಂದ ಇದ್ದರೆ ಏನೇನು ಬೇಕಾದ್ರೂ ಗೆಲ್ಬೋದು ಅಲ್ವಾ ಸರ್? ಅಧ್ಯಕ್ಷ ಆಡಿದ್ದು ಸಾಲದೆ ನಿಮ್ದನ್ ಬೇರೆ ನಾನು ಕೇಳ್ಬೇಕೇನ್ರಿ? ನೋಡಿ ಸರ್, ನನ್ನ ಅನುಭವದಿಂದ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೂಲ್ಸು, ರೆಗ್ಯುಲೇಷನ್ಸು, ಆ್ಯಕ್ಟ್ಸು, ಪ್ರೊಸೀಜರ್ಸು ಇವೆಲ್ಲ ಇರೋದು ನಮ್ಮೊಳ್ಳೇದಕ್ಕಲ್ವಾ ಸರ್? ಮೇಲಾಗಿ ನಾವು ಸಹ ಎಲ್ಲರಂತೆ ಮೊದಲು ನಾಗರಿಕರು, ನಂತರ ಜನಪ್ರತಿನಿಧಿಗಳು, ಅಧಿಕಾರಿಗಳು. ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ಒಂದು ಸರ್ತಿ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ನೋಡಿ ಸರ್. ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಆಸೆಗಳು ಗ್ಯಾರಂಟಿ ನೆರವೇರುತ್ತೆ ಸರ್. ಅಣ್ಣ, ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ನಮ್ಮ ಕೆಲಸ ಆಗುತ್ತೆ ಅನ್ನೋದಾದರೆ ನಾವು ಯಾಕೆ ಕ್ರಮಬದ್ಧವಾಗಿ ಅಧ್ಯಕ್ಷರಿಗೆ ಮನವಿ ಮಾಡಬಾರ್ದು? ಆಗಲಿ ರಮೇಶ್, ಈಗಲಿಂದ ನಾನು ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಮೀಟಿಂಗ್ಗೆ ತಯಾರಾಗ್ತೀನಿ. ಹಾಗೆ ನನ್ನ ಸ್ವಭಾವನು ಸ್ವಲ್ಪ ಬದಲಾಯಿಸ್ಕೊತೀನಿ. ನೋಡೋಣ ನಿಮ್ಮ ಬೋಧನೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಆಗಲಿ ಸರ್, ನೀವು ಹೇಳ್ದಂಗೆ ಆಗಲಿ. ಏನ್ರಿ ಮಹೇಶ್ ಆಶ್ಚರ್ಯ? ಇವತ್ತು ಮೀಟಿಂಗ್ ಆರ್ಡರ್ನಲ್ಲಿದೆ. ಎಲ್ಲರೂ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡೇ ಬಂದಿರೋ ಥರ ಇದೆ. ಓಕೆ, ಇವತ್ತು ಒಟ್ಟು 9 ಸದಸ್ಯರು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಮೊದಲನೇದಾಗಿ ಮಹೇಶ್ ಅವರು. ಏನೋ ಒಂದ್ಸಲ ಹೆಚ್ಚು ಕಡಿಮೆ ಮಾತಾಡಿದ್ರೆ ದಯಮಾಡಿ ಕ್ಷಮಿಸಬೇಕು ಸ್ವಾಮಿ. ಇಟ್ಸ್ ಆಲ್ ರೈಟ್. ದಯವಿಟ್ಟು ನಿಮ್ಮ ಪ್ರಶ್ನೆ ಕೇಳಿ. ಸ್ವಾಮಿ, ನಮ್ಮದು 2 ಬೇಡಿಕೆ ಇದೆ. ಒಂದು, ಮಾರಮ್ಮನ ದೇವಸ್ಥಾನದ ಮುಂದಿನ ರಸ್ತೆ ತೀರಾ ಕೆಟ್ಟೋಗಿದೆ, ಅದನ್ನು ರಿಪೇರಿ ಮಾಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇದರಲ್ಲಿದೆ. ಇನ್ನು 2ನೇದು, 7ನೇ ಮೇ 11ನೇ ಕ್ರಾಸ್ನಲ್ಲಿ ಒಂದು ಪಾಳು ಬಿದ್ದು ಮನೆ ಇದೆ, ಅದನ್ನು ತಾವು ನೆಲಸಮ ಮಾಡಿಸಿದ್ರೆ ಸಮಾಜ ಸೇವಕ ರಂಗ ಅವರು ರನ್ನಿಂಗ್ ಗೌರ್ಮೆಂಟ್ ರೇಟ್ನಲ್ಲಿ ಅದನ್ನು ತಗೊಳ್ಳೋದಕ್ಕೆ ಸಿದ್ಧ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಮಹೇಶ್ ಅವರ 2 ಬೇಡಿಕೆಗಳು ಸ್ವಾರ್ಥದ ಬೇಡಿಕೆಗಳು. ಅದರಿಂದ ಸಮಾಜಕ್ಕೆ ಏನೂ ಸಹಾಯ ಆಗೋದಿಲ್ಲ. ತಾವು ದಯವಿಟ್ಟು ಕೂತ್ಕೊಳ್ಳಿ. ನೋಡಿಯಪ್ಪ ಮಹೇಶ್, ಮಾರಮ್ಮನ ದೇವಸ್ಥಾನ ಎದುರು ರೋಡ್ ಹದಗೆಟ್ಟಿರೋದು ನಮ್ಮೆಲ್ಲರ ಗಮನಕ್ಕೂ ಬಂದಿದೆ. ರಾತ್ರಿ ಹೊತ್ತು ಓಡಾಡೋದಕ್ಕೆ ನಾಗರಿಕರಿಗೆ ಕಷ್ಟ ಆಗ್ತಿದೆ ಅಂತಲೂ ಈಗಾಗಲೇ ನಮಗೆಲ್ಲ ತಿಳಿದಿದೆ. ನೀವು ಇದನ್ನು ನಮ್ಮ ಗಮನ ತಂದಿದ್ದು ಒಳ್ಳೆಯದೇ ಆಯಿತು. ಐ ವಿಲ್ ರೆಕಾರ್ಡ್ ದಿಸ್ ರಿಕ್ವೆಸ್ಟ್. ಆದರೆ ಸೈಟ್ ವಿಚಾರವಾಗಿ ನನಗೇನು ಮಾಡಲಿಕ್ಕೆ ಆಗೋದಿಲ್ಲ. ದ ಮ್ಯಾಟರ್ ಈಸ್ ಇನ್ ಲೀಗಲ್ ಡಿಸ್ಪ್ಯೂಟ್. ಅದನ್ನು ಇಲ್ಲಿ ನಮಗೆ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ. ತಾವು ಹೇಳ್ದಾಗೆ ಆಗಲಿ ಅಧ್ಯಕ್ಷರೇ. ಹೋದ್ಸಲ ಸಭೆಯಲ್ಲಿ ನಾನು ಆ ರೀತಿಯಾಗಿ ನಡ್ಕೊಂಡಿದ್ದಕ್ಕೆ ಎಲ್ಲ ಸದಸ್ಯರಲ್ಲೂ, ಸನ್ಮಾನ್ಯ ಅಧ್ಯಕ್ಷರಲ್ಲೂ ಹಾಗೂ ಪೌರಾಯುಕ್ತರಲ್ಲೂ ನಾನು ಕ್ಷಮೆನೇ ಕೇಳ್ತೀನಿ. ಒಬ್ಬ ಚುನಾಯಿತ ಪ್ರತಿನಿಧಿ ತಾನು ಒಬ್ಬ ಪ್ರಜೆ ಅಂತ ಒಪ್ಕೊಂಡಾಗ ಜನರ ಸೇವೆಯಲ್ಲಿ, ಸರ್ಕಾರದ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೋದು ಅಂತ ನನ್ನ ಸ್ವಂತ ಅನುಭವದಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಶ್ರೀ ಸುರೇಶ್ ಅವರು ಹೇಗೆ ತಮ್ಮ ಸ್ವಂತ ಶಕ್ತಿಯಿಂದ, ಜನರ ಬಲದಿಂದ ತಮ್ಮ ವಾರ್ಡಿನ ಪಾರ್ಕನ್ನು ಸರ್ಕಾರದ ಯಾವುದೇ ಸಹಾಯ ಇಲ್ಲದಲೇ ಹೇಗೆ ಸ್ವಚ್ಛ ಮಾಡಿದ್ರು ಅಂತ ನಾವೆಲ್ಲ ಪೇಪರಲ್ಲಿ ನೋಡಿದ್ದೀವಿ. ಅವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ನನ್ನ ಕೆಲಸಕ್ಕೆ ಇಷ್ಟು ಬೆನ್ನು ತಟ್ಟಿ ಹೊಗಳಿದಂತಹ ಎಲ್ಲರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಸದಸ್ಯರಾದ ಮಹೇಶ್ವರವರಿಗೆ ನನ್ನ ವಂದನೆಗಳು. ಮಾನ್ಯ ಅಧ್ಯಕ್ಷರೇ ಹಾಗೂ ನನ್ನ ಸದಸ್ಯರೇ, ಒಳ್ಳೆಯ ಸ್ವಭಾವ, ಜನರೊಂದಿಗೆ ನನಗಿರುವ ಪ್ರೀತಿ, ನನ್ನ ತಂಡವನ್ನು ಹುರಿದುಂಬಿಸುವ ಮತ್ತು ಸದಾಕಾಲ ಹುಮ್ಮಸ್ಸು ನೀಡುವ ಮನೋಭಾವವನ್ನು ಅಳವಡಿಸಿಕೊಂಡರೆ ಯಾವ ಕೆಲಸವೂ ಅಸಾಧ್ಯವಲ್ಲ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಓಹೋ, ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಪ್ಪ
ಇಬ್ಬರು ಬೆಳಗಿನ ಆಫೀಸ್ ಕಡೆಗೆ ಬಂದುಬಿಟ್ಟಿದ್ದೀರಾ? ನೋಡ್ರಪ್ಪ, ಇವತ್ತು ಮೀಟಿಂಗಲ್ಲಿ ಅಧ್ಯಕ್ಷರು ಮಾರಿಯಮ್ಮನ ದೇವಸ್ಥಾನದ ರಸ್ತೆಗೆ ಟಾರ್ ಹಾಕ್ಸೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾರಣ ಸೀನಾ ಪ್ರೆಸಿಡೆಂಟ್ ಆಗ್ತಾನೆ ಅಂತಲ್ಲ, ಅಲ್ಲಿನ ಜನಗಳಿಗೆ ಅದರ ಅವಶ್ಯಕತೆ ಇದೆ ಅನ್ನೋದ್ರಿಂದ ಅವ್ರು ಒಪ್ಕೊಂಡಿದ್ದಾರೆ. ರಂಗ, ನಿನ್ನ ಸೈಟ್ ಕೆಲಸ ಆಗೋದಿಲ್ಲ. ನೋಡಿ, ನಾವು ಯಾವತ್ತೂ ನಮ್ಮ ಅಧಿಕಾರನ ಜನಗಳ ಸೇವೆಗೋಸ್ಕರ ಉಪಯೋಗಿಸ್ಬೇಕೇ ಹೊರತು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಬನ್ರಪ್ಪ, ಎಲ್ಲರೂ ಒಟ್ಟಾಗಿ ದುಡಿಯೋಣ. ಕಷ್ಟಪಟ್ಟು ಜನಗಳ ಹತ್ರ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರೆ ಆ ದೇವರು ಖಂಡಿತ ನಮ್ಮನ್ನು ಕಾಪಾಡ್ತಾನೆ. ಹೋಗಮ್ಮ, ಹೆಸರು ಹೇಳಿದ್ ನಿನಗೆ ಇಲ್ಲಿ ಬರಬೇಡ ಅಂತ. ಶ್ರೀನಿವಾಸ್ ಸರ್, ಏನ್ರಿ ಅದು? ಯಾಕ್ರಿ ಯಾಕೆ ಮೇಲೆ ಜೋರು ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಪ್ರತಿದಿನ ಅಮ್ಮ ಪ್ರಾಣ ತಿಂತಿದ್ದಾಳೆ, ನಿಮ್ಮನ್ನು ಭೇಟಿ ಮಾಡಿ ಏನೋ ಕಷ್ಟ ಹಂಚ್ಕೋಬೇಕು ಅಂತ. ಶ್ರೀನಿವಾಸ್, ನಾವಿರೋದು ಜನಗಳ ಸೇವೆಗೆ ಅನ್ನೋದನ್ನ ಮರಿಬಾರ್ದು ಕಣ್ರಿ. ನೋಡಿ ಅಮ್ಮ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನನ್ನ ಆಫೀಸಿಗೆ ಬಂದು ಕಾಣಿ. ಈಗ ನೀವು ಬರ್ತೀವಿ. ಶ್ರೀನಿವಾಸ್, ನನ್ನ ಸಹಾಯ ಕೇಳ್ಕೊಂಡು ಬರೋರಿಗೆ ನೀವೇನಾದರೂ ತೊಂದರೆ ಕೊಟ್ಟರೆ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗತ್ತೆ. ತಪ್ಪಾಯ್ತು ಸರ್. ರಮೇಶ್, ನಾನು ಬರಲಪ್ಪ. ಸರ್